ನಮಸ್ಕಾರ. ನಾನಿವತ್ತು ಇರೋದು ಮೈಸೂರು ವಿಜಯನಗರ 4ನೇ ಹಂತದಲ್ಲಿ. ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಸೇ ಅಬೌಟ್ ಬೈ ಜಸ್ಟ್ 7 ಇಯರ್ಸ್ ಓಲ್ಡ್ ಮನೆ, 30-40 1200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 2 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ಅಂತಲೇ ಹೇಳ್ಬೋದು ಮನೆ ಇದು. ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ ಆ್ಯಂಡ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಮೂಡ ಖಾತಾ ಮತ್ತು ಮೂಡ ಕಂದಾಯ ಹೊಂದಿರುವಂತಹ ಸಿಂಗಲ್ ಫ್ಲೋರ್ ಮನೆ ಮುಂದೆ ನಾನು ನಿಂತಿದ್ದೀನಿ. ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟಕ್ಕೆ ಹೊಂದಿಕೊಂಡಿರುವಂತಹ ಖಾಸಗಿ ಬಡಾವಣೆಯಲ್ಲಿ ಕಟ್ಟಿರುವಂತಹ ಮನೆ ಇದು. ಮೂಲಭೂತ ಸೌಕರ್ಯಗಳಾಗಿರುವಂತಹ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನ್ ಇರ್ಬೋದು, ಕನೆಕ್ಟಿವಿಟಿ, ಶಾಪಿಂಗ್ ಸೆಂಟರ್, ಕ್ಲಿನಿಕ್, ಹಾಸ್ಪಿಟಲ್ ಪ್ರತಿಯೊಂದು ಹತ್ತಿರದಲ್ಲೇ ಇರುವಂತಹ ವಿಜಯನಗರ ಫೋರ್ಸ್ ಆಲ್ಮೋಸ್ಟ್ ಇವೆಲ್ಲವೂ ಇದೆ ಹೊಂದಿಕೊಂಡಿರುವಂತಹ ಲೇಔಟಲ್ಲಿ ಇರುವಂತಹ ಮನೆಯ ಮುಂದೆ ನಾನು ನಿಂತಿದ್ದೀನಿ. ಬನ್ನಿ ನಾವು ಒಳಗೆ ಹೋಗಿ ಮನೆ ಹೇಗಿದೆ ಏನಿದೆ ಅಂತ ನೋಡೋಣ. ನಾನು ಈಗಾಗಲೇ ಈ ವಿಡಿಯೋದಲ್ಲಿ ಹೇಳಿದಂತೆ ದಿಸ್ ಅಬೌಟ್ ಜಸ್ಟ್ 7 ಇಯರ್ಸ್ ಓಲ್ಡ್ ಪ್ರಾಪರ್ಟಿ ಇದು. ನೀವು ನೋಡ್ತಾ ಇರೋದು ಆಚೆ ಪಾರ್ಕಿಂಗ್, 2 ಕಾರ್ ಪಾರ್ಕ್ಗಳು ಇರುವಂತಹ ಮನೆ ಇದು. ನೋಡಿ ನಾನು ಇವಾಗ ನೋಡ್ತಾ ಇರುವಂಥದ್ದು ಸಿಮೆಂಟ್ ಹಾಕಿ ಕವರ್ ಮಾಡಿರುವಂತಹ ಒಂದು ಓಪನ್ ಕಾರ್ ಪಾರ್ಕಿಂಗು. ಆಚೆನೇ ನೀವು ಈಸಿಲಿ ವಿತೌಟ್ ಆನ್ ಗೋಯಿಂಗ್ ಟ್ರಾಫಿಕ್ನ ಡಿಸ್ಟರ್ಬ್ ಆಗದಿರುವಂತೆ ಒಂದು ಕಾರ್ನ ಆಚೆ ನಿಲ್ಲಿಸ್ಕೋಬೋದು, ಅಥವಾ ಒಂದು ಕಾರ್ನ ನಿಲ್ಲಿಸಿ 1 or 2 ವೀಲರ್ಗಳನ್ನು ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಇದು ಕ್ಲೋಸ್ಡ್ ಕಾರ್ ಪಾರ್ಕಿಂಗು. ನೀವು ಒಂದು ಮಿಡ್ ಸೈಜ್ ಕಾರ್ನ ಒಳಗೆ ಪಾರ್ಕ್ ಮಾಡ್ಬೋದು. ಯಾಕೆ ಇದನ್ನು ಹೇಳಿದೆ ಅಂತಂದರೆ ನೋಡಿ, ಅರೌಂಡ್ ತಿರ್ಗಾ 4 ಫೀಟ್ ಇವರು ಪ್ರೊಜೆಕ್ಟ್ ಮಾಡಿದರೆ ಯು ಕ್ಯಾನ್ ಕಾಲ್ ದಿಸ್ ಆಸ್ ಅ ಬಾಕ್ಸ್ ಟೈಪ್ ಗೇಟ್ ಅಂತ. ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಲೆಟಸ್ ಗೆಟ್ ಅದು ಒಳಗೆ ಹೋಗೋಕ್ಕೆ ಮುಂಚೆ ನೀವು ಈ ಜಾಗನೂ ನೋಡ್ಬೋದು. ಸೊ ಇಲ್ಲೂ ಸಹ 1 ಅಥವಾ 2 2 ವೀಲರ್ಗಳು ನಿಲ್ಸ್ಕೋಬೋದು. ಇಲ್ಲೂ ಅಷ್ಟೇ ಪ್ಯಾಸೇಜ್ ಅರೌಂಡ್ 3 ಫೀಟ್ ಇದೆ. ಇಲ್ಲೂ ಈ ಪ್ಯಾಸೇಜಲ್ಲಿ ನೀವು 2ರಿಂದ 3 2 ವೀಲರ್ಗಳನ್ನ ನಿಲ್ಸ್ಕೊಳ್ಳೋಷ್ಟು ಅವಕಾಶ ಇದೆ. ಸೊ ಯು ಕ್ಯಾನ್ ಕಾಲ್ ದಿಸ್ ಆಸ್ ದ ಹೌಸ್ ವಿತ್ ಆ್ಯಂಪಲ್ ಕಾರ್ ಪಾರ್ಕಿಂಗ್ ಆ್ಯಂಡ್ 2 ವೀಲರ್ ಪಾರ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ನಾನಿವಾಗ ಮನೆ ಒಳಗೆ ಎಂಟ್ರ್ ಆಗ್ತಾ ಇದ್ದೀನಿ, ಬನ್ನಿ. ಸೊ ನಾನು ಎಂಟ್ರ್ ಆಗ್ತಿದ್ದಂಗೆ ನನಗೆ ಬಹಳ ಇಷ್ಟ ಆಗಿದ್ದು ಇದು. ನೋಡಿ ಏನು ಚೆನ್ನಾಗಿದೆ, ಟೀಕ್ ಡೋರ್ ಇದು, ಬಹಳ ಚೆನ್ನಾಗಿದೆ. ಪ್ಲಸ್ ಅದಕ್ಕೆ ಅಂತಲೇ ನೋಡಿ, ಈ ಡೋರ್ ಮುಂದೆನೇ ಒಂದು ಐರನ್ ಡೋರ್ನ ಮಾಡಿದ್ದಾರೆ. ವಿಚ್ ಹ್ಯಾಸ್ ಅ ವೆಂಟಿಲೇಷನ್. ಕೆಳಗೆ ಮಾತ್ರ ಕ್ಲೋಸ್ ಇದೆ, ಮೇಲ್ಗಡೆ ವೆಂಟಿಲೇಷನ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಹಾಕಿರುವಂತಹ ಮನೆ ಇದು. ನಾನು ಇವಾಗ ಹಾಲ್ ಒಳಗಿದ್ದೀನಿ. 6 ಕಿಟಕಿಗಳಿದೆ ನೋಡ್ಬೋದು. ಈಗಾಗಲೇ ಸ್ಟ್ಯಾಂಡರ್ಡ್ ಬಾತ್ರೂಮ್ ಆ್ಯಂಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿರುವಂತಹ ಸಿಂಗಲ್ ಫ್ಲೋರ್ ಮನೆ. ಇದು 2 ಬೆಡ್ರೂಮ್ ಇರುವಂತಹ 7 ಇಯರ್ಸ್ ಓಲ್ಡ್ ಪ್ರಾಪರ್ಟಿ. ಸೊ ನೀವು ಈಸಿಲಿ ಈ ಹಾಲ್ ಒಳಗೆ ಒಂದು 6 to 8 ಸೀಟರ್ ಸೋಫಾನ ಹಾಕ್ಕೋಬಹುದು. ಶೆಲ್ಫ್ಗಳು ಮಾಡಿದ್ದಾರೆ ಇಲ್ಲಿ. ಪ್ಲಸ್ ಟಿ ವಿ ಯೂನಿಟ್ ಈ ಕಡೆ ಇದೆ ವಿತ್ ಕ್ಲೋಸ್ಡ್ ಸ್ಪೇಸ್ ಇದೆ. ಮೇಲ್ಗಡೆ ಓಪನ್ ಸ್ಪೇಸ್ ಮಾಡಿದ್ದಾರೆ. ಇದು ಟಿ ವಿ ಯೂನಿಟ್ ಇದು. ಸೊ ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಸೊ ಈ ಮನೆ ನನ್ನ ವೀಡಿಯೋನ ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ ಹಾಕ್ಕೊಳ್ಳದೆ ಮಾಡ್ತಾ ಇದ್ದೀನಿ. ಏನು ಈ ಮನೇಲಿ ಲೈಟ್ಸ್ ಇದೆ, ದಟ್ಸ್ ಆಲ್ ವಿ ಹ್ಯಾವ್ ಪುಟ್. ಅಂದರೆ ಈ ಮನೆ ಒಳಗಿರುವಂಥ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗಲ್ಲಿ ಇಟ್ಕೊಂಡು ನಾವು ಈ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಆನ್ ಅಂದರೆ ಲೈಕ್ ಬಲ್ಬ್ಗಳನ್ನ ಆನ್ ಮಾಡಿರುವಂತಹ ವೀಡಿಯೋ ಇದು. ಸೊ ದಿಸ್ ಇಸ್ ದಿ ರೂಮ್ ನಂಬರ್ 1. ಇದೆ ವಾರ್ಡ್ರೋಬ್ ಇದೆ. ಇದ್ರ ಮೇಲ್ಗಡೆ ಬಹಳ ಸ್ಪೇಸ್ ಅಂದರೆ ದೊಡ್ಡ ಸಜ್ಜಾ ಕೊಟ್ಟಿದ್ದಾರೆ. ಈ ಕಡೆನೂ ಸಜ್ಜಾ ಇದೆ, ಈ ಕಡೆನೂ ಸಜ್ಜಾ ಕೊಟ್ಟಿದ್ದಾರೆ. ಇದು ರೂಮ್ ನಂಬರ್ 1 ಇದು. ಸೊ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಹ್ಯಾಂಡ್ ವಾಶ್ ಇಲ್ಲೇ ಇದೆ. ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾಗೆ ಅಟ್ಯಾಚ್ ಆದಂಗೆ ಒಂದು ಸಿಂಪಲ್ ಆಗಿರೋ ಕಿಚನ್ ಮಾಡಿದ್ದಾರೆ. ಗ್ರನೈಟ್ ಟಾಪ್ ಇದೆ, ಮಾಡ್ಯುಲರ್ ಕಿಚನ್ ಇದೆ, ಯುಟಿಲಿಟಿ ಸ್ಪೇಸ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಗ್ರಿಲ್ಗಳನ್ನ ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ಇಲ್ಲೂ ಸಹ 2 ಟ್ಯಾಪ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಟ್ಯಾಪ್ ಕೊಟ್ಟಿದ್ದಾರೆ ವಾಷಿಂಗಿಗೆ. ಸೊ ಎಂಟ್ರಿ ಎಕ್ಸಿಟ್ಗೆ ಗೇಟ್ಗಳು ಕೊಟ್ಟಿದ್ದಾರೆ. ಸೊ ಐ ಆಮ್ ಬ್ಯಾಕ್ ಟು ದ ಕಿಚನ್ ಏರಿಯಾ. ಡೈನಿಂಗ್ ಏರಿಯಾ ಇಲ್ಲೇ ಇರೋದ್ರಿಂದ ನಿಮ್ಮ ಕಟ್ಲರಿ ಯೂನಿಟ್ಸ್ ಅಂದರೆ ಪ್ಲೇಟ್ಗಳು, ಕಪ್ಗಳನ್ನ ಇಟ್ಕೊಳ್ಳಿಕ್ಕೆ ಒಂದು ಸ್ಪೇಸ್ ಮಾಡಿದ್ದಾರೆ. ಕೆಳಗೆ ಕ್ಲೋಸ್ಡ್ ಇದೆ, ಮೇಲ್ಗಡೆ ಶೋಕೇಸ್ ಥರ ಓಪನ್ ಮಾಡಿದ್ದಾರೆ. ಐ ಆಮ್ ಮೂವಿಂಗ್. ನಾನು ಕಿಚನ್ ತೋರಿಸ್ದೆ, ಯುಟಿಲಿಟಿ ಸ್ಪೇಸ್ ತೋರಿಸ್ದೆ. ದಿಸ್ ಇಸ್ ದ ಡೈನಿಂಗ್ ಏರಿಯಾ ಆ್ಯಂಡ್ ಐ ಆಮ್ ಮೂವಿಂಗ್ ಬ್ಯಾಕ್ ಟು ದ ಇದು ಬಾತ್ರೂಮು. ಏನು ಮಾಡಿದ್ದಾರೆ, ಬಾತ್ರೂಮ್ಗೆ 2 ಆಪ್ಷನ್ ಮಾಡಿದ್ದಾರೆ. ಈ ಥರ ಒಂದು ಕ್ಲೋಸ್ಡ್ ಇದು ಮಾಡಿಬಿಟ್ಟು ಇಲ್ಲಿ ಕಮೋಡ್ ಇಟ್ಟಿದ್ದಾರೆ. ದಿಸ್ ಇಸ್ ದಿ ಬಾತ್ರೂಮ್. ಕಮೋಡ್ ಏರಿಯಾ ಇದೆ. ಸೊ ನಾನು ಈಗಾಗಲೇ ಹೇಳಿದಂತೆ ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಸೈಟ್ ವಿಚ್ ಹ್ಯಾಸ್ ಅ ನಾರ್ತ್ ಫೇಸಿಂಗ್ ಡೋರ್. ಸೆಲ್ಲಿಂಗ್ ರೇಟ್ ಇಸ್ ಅಬೌಟ್ 1,20 lakhs ಈ ಮನೆದು. ಸೊ ರೂಮ್ ನಂಬರ್ 1 ನೋಡಿದ್ರೆ ಇದು ರೂಮ್ ನಂಬರ್ 2, 2ನೇ ರೂಮ್ ಇದು. ಈಸಿಲಿ ಒಂದು ಸಿಂಪಲ್ ಆಗಿ ಒಂದು ಸ್ಮಾಲ್ ಬೆಡ್ ಹಾಕ್ಕೋಬೋದು. ಸ್ಟೋರೇಜ್ ಪ್ಲೇಸ್, ವಾರ್ಡ್ರೋಬ್ ಇದೆ. ಮೇಲ್ಗಡೆ ಓಪನ್ ಸಜ್ಜಾ ಬಿಟ್ಟಿದ್ದಾರೆ. ರೂಮ್ 2 ರೂಮ್ ತೋರಿಸ್ದೆ, ಹಾಲ್ ತೋರಿಸ್ದೆ ನಿಮಗೆ. ಡೈನಿಂಗ್ ಏರಿಯಾ ನೋಡಿದ್ರಿ, ಪೂಜಾ ನೋಡಿದ್ರಿ, ಯುಟಿಲಿಟಿ ಸ್ಪೇಸ್ ನೋಡಿದ್ರಿ. ಸೊ ಇದು ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಸಿಂಗಲ್ ಫ್ಲೋರ್ ಅಂದರೆ ವಿಜಯನಗರ 4ನೇ ಹಂತ ಮೈಸೂರು ಗೊತ್ತಿಲ್ಲ ಅನ್ನೋರಿಗೆ
ನಿಮಗೆ ಸೇ ಅಬೌಟ್ ಬೈ 6ರಿಂದ 8 ಕಿಲೋಮೀಟರ್ ಆಗುತ್ತೆ. ವಿಜಯನಗರಕ್ಕೆ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಖಾಸಗಿ ಬಡಾವಣೆಯಲ್ಲಿ ಸರಿಸುಮಾರು 6ರಿಂದ 7 ವರ್ಷ ಓಲ್ಡ್ ಹೌಸ್ ಇದು. ಬಹಳ ಇಂಟ್ಯಾಕ್ಟ್ ಆಗಿದೆ, ಬಹಳ ಚೆನ್ನಾಗಿದೆ. ಇಟ್ ಇಸ್ ಐ ಕ್ಯಾನ್ ಟೆಲ್ ಯು ದಿಸ್ ಕ್ಯಾನ್ ಚಾಲೆಂಜ್ ಆರ್ ಇಟ್ ಕ್ಯಾನ್ ಕಾಂಪೀಟ್ ವಿತ್ ಅ ಬ್ರ್ಯಾಂಡ್ ನ್ಯೂ ಹೌಸಸ್. ನಾನು ಈ ವಿಡಿಯೋ ಮಾಡ್ತಾ ಇರೋ ಇನ್ನೊಂದು ಉದ್ದೇಶ ಏನು ಅಂತಂದರೆ ಸ್ನೇಹಿತರೆ, ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಇಷ್ಟು ಚೆನ್ನಾಗಿರುವಂತಹ ಇಂಟ್ಯಾಕ್ಟ್ ಆಗಿರುವಂತಹ, ಅಂದರೆ ಎಲ್ಲೇ ಯಾವುದೇ ಥರ ಕಳಪೆ ಕಾಮಗಾರಿ ಕಾಣಿಸ್ತಾ ಇಲ್ಲ, ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದರೆ ಇಂಟ್ಯಾಕ್ಟ್ ಆಗಿರುವಂಥ ಮನೆಗಳು ಸಿಗ್ತಾ ಇಲ್ಲ. ಡ್ಯೂಪ್ಲೆಕ್ಸ್ ಮನೆಗಳು ಸಿಗುತ್ತೆ, 3 ಫ್ಲೋರು 4 ಫ್ಲೋರು ಅಂತ ಮನೆಗಳಿರುತ್ತೆ. 40-60 4 ಬೆಡ್ರೂಮ್ ಇರುವಂಥ ಸಿಗುತ್ತೆ. 40-60 ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಇರುವಂತಹ ಮನೆಗಳು ಸಿಗುತ್ತೆ. ಆದರೆ 30-40ಲಿ ಸಿಂಗಲ್ ಫ್ಲೋರ್ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ, ಎಷ್ಟು ಚೆನ್ನಾಗಿ ರೆಡಿ ಟು ಮೂವ್ ಇನ್ ಇರುವಂತಹ, ಅಂದರೆ ನೀವು ನಾಳೆ ಬಂದು ಯಾವುದೇ ಥರ ಕೆಲಸಗಳನ್ನು, ಅಂದರೆ ಇನ್ನು ನಾನು ಇಲ್ಲಿ ವಾರ್ಡ್ರೋಬ್ ಮಾಡ್ಕೋಬೇಕು, ಮಾಡಿದ್ರೆ ಕಿಚನ್ ಮಾಡಬೇಕು, ಹಾಳಾಗಿದೆ ಪೇಂಟ್ ಮಾಡಬೇಕು, ಅಥವಾ ವಸ್ತಿ ಹಿಡಿದಿದೆ ಮನೆ, ನನಗೆ ಡ್ಯಾಮ್ ಪ್ರೂಫ್ ಮಾಡಬೇಕು, ಇನ್ನಷ್ಟು ನಲ್ಲಿಗಳು ಹಾಕಿಸ್ಬೇಕು, ಯಾವುದೇ ಥರ ಕಾಮಗಾರಿಗಳು ನಿಮಗೆ ಇಲ್ಲಿ ಮಾಡಿಸ್ಬೇಕು ಅನ್ನೋದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ನಿಮ್ಮ ಅಭಿರುಚಿ, ನಿಮ್ಮ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ಮಾಡಿಸ್ಕೋಬಹುದು. ಇದು ಸೇಲ್ಗಿರುವಂತಹ ಮನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ, ಲೈಕ್ ಪ್ರಾಪರ್ಟಿ ವಿಸಿಟ್, ಅದರ್ ಡೀಟೇಲ್ಸ್, ಲೊಕೇಶನ್, ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಾನು ಖಂಡಿತವಾಗ್ಲೂ ಸಿಗ್ತೀನಿ, ಹಾಜರಾಗ್ತೀನಿ. ಇನ್ನೊಂದು ಮನೆ, ಸೈಟ್, ಪ್ರಾಪರ್ಟಿ ತೊಗೊಂಡು ಮೈಸೂರಿನಿಂದ ಸುಪ್ರೀತ್. ಟಾಟಾ, ಬಾಯ್.